ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಸಿಂಪಲ್ ಅಂಡ್ ಸ್ವೀಟ್ ಅಂಡ್ ಶಾರ್ಟ್ ಅಂಡ್ ಬ್ಲಾಗ್. ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 3 ರೌಂಡ್ ಇದೆ. ಸೊ ಈ ಒಂದು ಆಟದಲ್ಲಿ ಯಾರು ಕೂಡ ಪಾರ್ಟ್ನರ್ ಇರಲ್ಲ, ಎಲ್ಲರೂ ಸಿಂಗಲ್ ಅಪೋನೆಂಟ್ ಆಗಿರ್ತಾರೆ. ಅಲ್ಲ ಇಷ್ಟ ಗಂಟೆ ಒಂದು ವಾದ ನಡೀತಿತ್ತು. ನಾನು ನಮ್ಮಮ್ಮ ಚಿರೋ ನಾವಿಬ್ರು ಪಾರ್ಟ್ನರ್ ಆಗೋಣ, ನಾವಿಬ್ರು ಬೇಡ ನಾವಿಬ್ರು ಪಾರ್ಟ್ನರ್ ಆಗೋಣ ಅಂತ ಒಂದು ವಾದ ನಡೀತಿತ್ತು. ಆದ್ರೆ ಇವಾಗ ಆ ವಾದ ಇಲ್ಲ. ಯಾಕಂದ್ರೆ ಸೋಲೋ ಎಲ್ಲ 4 ಜನ ಸೋಲೋ ಆಡ್ತಿರೋದು. ಅಂಡ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಯಾರು ಅತಿ ಹೆಚ್ಚು ಕಮ್ಮಿ ಸೆಕೆಂಡ್ ಅಲ್ಲಿ ಮಾಡಿ ಮುಗಿಸ್ತಾರೋ ಅವರು ವಿನ್ನರ್. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಗೊತ್ತಾಗುತ್ತೆ, ಬಟ್ ಕನ್ಸಿಡರ್ ಫಸ್ಟ್ ಮತ್ತೆ ಸೆಕೆಂಡ್ ಮಾಡೋಣ ಸಾಕು. ಇಲ್ಲ ಫಸ್ಟೇ ಮಾಡೋಣ ಸಾಕು, ನೋಡೋಣ ಯೋಚನೆ ಮಾಡೋಣ, ಅದನ್ನ ನಾನು ಡಿಸೈಡ್ ಮಾಡ್ತೀನಿ. ಚಲೋ ಗಾಯ್ಸ್ ಶುರು ಮಾಡೋಣ. ಮೊದಲನೇ ರೌಂಡ್ ಬಂದ್ಬಿಟ್ಟು ಇಲ್ಲಿ ಕಣ್ಣು ಮುಂದೆ 6 ಬಳೆ ಇದೆ. ಓಕೆನಾ, 6 ಬಳೆ ಇದೆ. ಫಸ್ಟ್ ರೌಂಡ್ ಅಲ್ಲಿ 6 ಬಳೆ ಇರುತ್ತೆ, ಜೊತೆಗೆ 2 ಪೆನ್ಸಿಲ್ ಕೊಟ್ಟಿರ್ತೀವಿ. ಅಂಡ್ ಇಲ್ಲೊಂದು ಕಪ್ ಇರುತ್ತೆ. ಓಕೆನಾ, ಕಪ್ ಇರುತ್ತೆ. ಸೊ ಕೈ ಯೂಸ್ ಮಾಡಿದ್ರೆ, ಓಕೆನಾ, ಇವೆರಡು ಅಂದ್ರೆ ಈ ಫಿಂಗರ್ ಇದಾಗಿ ಇರ್ಬಾರ್ದು. ಇದೇನು ಯೂಸ್ ಮಾಡ್ದಲೆ ಹಿಂಗ್ ಎತ್ಬಿಟ್ಟು ಬಳೆ ಹಿಂಗ್ ಎತ್ಬಿಟ್ಟು ಆ ಕಪ್ಪಳಿಗೆ ಹಾಕ್ಬೇಕು. ಹಿಂಗ್ ಬಳೆ ಹಿಂಗ್ ಎತ್ಬಿಟ್ಟು ಹಿಂಗ್ ಕಪ್ಪಳಿಗೆ ಹಾಕ್ಬೇಕು. ಯಾರು ಅತಿ ಹೆಚ್ಚು ಕಡಿಮೆ ಸೆಕೆಂಡ್ ಅಲ್ಲಿ ಮಾಡಿ ಮುಗಿಸ್ತಾರೋ ಈ ರೌಂಡ್ ಅಲ್ಲಿ ಅವರೇ ವಿನ್ನರ್. ಏನ್ ನೀನ್ ವಿನ್ನರ? ಓಕೆ ಗೈಸ್, ಇದೇ ಒಂದು ಆಟ ಇರೋದು. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿ ವಿಡಿಯೋ ನೋಡ್ತೀರಿ. ಎಸ್, ಓಕೆ. ಫಸ್ಟ್ ಯಾರು ಆಡ್ತೀರಾ? ನಾನೇ. ಅಂಕಲ್ ಕ್ಲಿಪ್ಸ್ ಹಾಕಿ. ಓಕೆ ರೆಡಿ? ನಾನು ಎತ್ರಿ. ಅಲ್ಲ ಎತ್ತಿದ್ರು ವೇಸ್ಟ್, ಏನಿಲ್ಲ. ಫಸ್ಟ್ ಬಂದವ್ರು ಫಸ್ಟ್, ಸೆಕೆಂಡ್ ಬಂದವ್ರು ಸೆಕೆಂಡ್ ಅಷ್ಟೇ ಬರೋದು. ಇದು ಇಂಡಿವಿಜುವಲ್. ಇಲ್ಲೋ ಹೇಳಿ. ಈಗ ತಾನೇ ಒಂದು ನೋಡ್ದೆ, ಯಾವ್ದೋ ಕಮೆಂಟ್ 20 ಮೋಸ ಮಾಡ್ಬೇಡಿ, ಚಿರು ಮೋಸ ಮಾಡ್ಬೇಡ. ಪರವಾಗಿಲ್ಲ. ಸರಿ, ಓಕೆ ರೆಡಿ. ನಮ್ದು ಯಾವ ತರ ಕಮೆಂಟ್ ಬಂದಿ ಇಬ್ರದ್ವೆ? ಅದೇ ಅಪ್ಪ ನೋಡ್ರಿ, ಹಾಕಿ ಬರಲ್ಲ ಬೀಜಮ್ ಮಾಡಲ್ವಲ್ಲ ನಾವು. ರೆಡಿ 3, 2, 1 ಸ್ಟಾರ್ಟ್. ಇಲ್ಲ ಹಾಕಿ ಸಿಂಗಲ್ ಬರ್ಬೇಕದು. ನಾನೇ ಅಪ್ಪ ಫಸ್ಟ್. ಏನ್ ಮಾಡ ಇವನೇ ಹೇಳ್ದ ಫಸ್ಟ್ ಅಂತ. ಫಸ್ಟ್ ನಾವು ಯಾವ್ದಾರು ಸೆಲೆಕ್ಟ್ ಮಾಡ್ಕೋಬಹುದು. ಕರೆಕ್ಟ್ ಅದು ಬೆಸ್ಟ್. ಅಂದ್ರೆ ಬಾಬಾ ಬಾಯ್ಲಿ ಬಾಬಾ ಅವ್ರ ಅದೃಷ್ಟ ಗೆಲ್ತಾರೆ ಅವರು. ನಾನು ಯಾವ್ದಲ್ಲ ಸೆಕೆಂಡ್ ಆಡ್ತೀನಿ, ಅವ್ನು ಡಿಸೈಡ್ ಮಾಡ್ಕೊಳ್ಳೋದು. ಓಕೆ ಹಾಕು. ನೀನ್ ಬಿದ್ರೆ ಇವಾಗ ಒಂದ್ ನಿಮಿಷ ಇವಾಗ ನೀನ್ ಗೆದ್ರೆ ರೀಸ್ಟಾರ್ಟ್ ಮಾಡೋದ ಮತ್ತೆ. ಇಲ್ಲ ಒಂದ್ ನಿಮಿಷ, ನಾನು ಒಂದು ಹೇಳ್ತೀನಿ. ಓಕೆ ರೆಡಿ? ಅದು ಅವ್ನು ಹೇಳಕ್ ಬಂದಿಲ್ಲ. ರೆಡಿ ಬಿಡು ಆಡ್ಬಾ. ರೆಡಿ 3, 2, 1 ಸ್ಟಾರ್ಟ್. ಬುಜ್ಜಿ ಆಡ್ತೀಯ ನೋಡ. 4th ಅಲ್ಲಿ ಆಡ್ತೀಯಾ? ಸರಿ, ಓಕೆ. 3, 2, 1 ಸ್ಟಾರ್ಟ್. ನಾನು ಎಷ್ಟು ಜನ ಇದ್ದೀರಾ? 4, 3. ಬಾ ನೀವ್ ಯಾಕೆ ದೋಖ ಹಾಕ್ತೀರಾ? ಕರೆಕ್ಟ್ ಹಾಕ್ಬೇಕು. ನೀವೆಲ್ಲ ಮಾತಾಡ್ಕೊಂಡು ಬ್ಲ್ಯಾಕ್ ಮಾತಾಡ್ಕೊಂಡು ವೈಟ್ ಹಾಕ್ಬಿಟ್ರೆ ಓಹೋ ಇವರಿಗೆಲ್ಲ ಸಪೋರ್ಟ್ ಮಾಡ್ಬೇಕಂತೆ. ಪಾಪ ಕಷ್ಟಪಟ್ಟಿರೋರಿಗೆ ಅನ್ಫೇರ್ ಆಗ್ಬೇಕಂತೆ. ಆಡ್ರಿ ನಂತರ ಆಗ್ದವ್ರು ಲಾಸ್ಟು. ಅಮ್ಮ ಲಾಸ್ಟ್, ನೀನ್ ಥರ್ಡ್. ಇವ್ ಸೆಕೆಂಡ್, ನಾನ್ ಫಸ್ಟ್, ಆಂಟಿ ಸೆಕೆಂಡ್, ಬುಜ್ಜಿ ಕರೆಕ್ಟ್. ಸಾರಿ ಅಲ್ಲ ಏನ್ ಗೊತ್ತಾ, ಇವನಿಗೆ ಯಾವಾಗ ಆಡಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡುತ್ತೋ ಹಿಂಗೆ. ಏನಂದ್ರೆ ಇವ್ರಿಬ್ರು ಮಾತಾಡ್ಕೊಂಡು ಮೋಸ ಆಡೋದು ಆಗುತ್ತಂತೆ, ಇವ್ರಿಬ್ರು ಫೇರ್ ಆಗಿ ಆಡೋದ್ನ ಮೋಸ ಅಂತೆ. ಯಾವ ಸಿಮೆನೆ ನಂಗಂತ ಗೊತ್ತಿಲ್ಲ. ಅದನ್ನ ಕೆಲವೊಂದು ಆಯ್ತು ನಿಮಿಷ. ಈಗ ನೀನ್ ಟಾಸ್ಕ್ ಗೆದ್ದೆ. ಟಾಸ್ಕ್ ಗೆದ್ಬಿಟ್ಟು ನಿನ್ನ ಫಸ್ಟ್ ಹಾಕಿದ್ರೆ ನಿನಗೆ ನ್ಯೂಸ್. ಅವ್ರು ಕಷ್ಟಪಟ್ಟು ಗೆದ್ದಲ್ಲ, ಅದು ಹಂಗೆ ಬರೋದು. ಅದು ಲಾಸ್ಟ್ ಬರ್ತಾರಲ್ಲ, ಅದು ಅವ್ರಿಗೆ ಬಿಡೋದು. ಬಾಬಾ ಇಲ್ಲಿ ನೋಡಿ ಗೈಸ್, ನಾನು ಅವನಿಗೆ ಹಿಂಗ್ ಹಿಡ್ಕೊ ಅಂತ ಇದ್ರಲ್ಲಿ ಆಡ್ಬೇಕು. ಇದ್ರಲ್ಲಿ ಆಡ್ತವನೆ. ಇದ್ರಲ್ಲಿ ಆಡೋದಕ್ಕೆ ನಾನೇ ಕೀಗೆ ಮಾಡಿಸ್ಲಿ. ಇದ್ರಲ್ಲಿ ಆಡ್ಬೇಕು. ಓಕೆ ರೆಡಿನಾ? 3 ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಎಲ್ಲನಲ್ಲ, ಒಂದೊಂದೇ ಆಗ್ಬೇಕು. ಆಡಾಡು. ಹಿಂದೆ ನಿಂತ್ಕೊ. ಓಕೆ ರೆಡಿ? 3 3, 2, 1 ಸ್ಟಾರ್ಟ್.
1 ನಿಮಿಷ 13 ಸೆಕೆಂಡ್ ಅಲ್ಲಿ ನಮ್ಮ ಚಿರು ಮುಗಿಸಿದ್ದಾನೆ. ಹೊಡ್ರಿ ಜ್ವರ, ಚಪ್ಪಾಳೆ 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 ಚಪ್ಪಾಳೆ. 1 ಮಿನಿಟ್ 13. ಈ 1 ಮಿನಿಟ್ 13 ಸೆಕೆಂಡ್ ಒಳಗಡೆ ನಮ್ಮ ಅಮ್ಮ ಏನಾದ್ರು ಮುಗಿಸಿದ್ರೆ ಅವನಕ್ಕಿಂತ ಒಂದ್ ಸ್ಟೆಪ್ ಬರ್ತೀಯ. ಅಂದ್ರೆ ನೀನು ಆದಷ್ಟು ಬೇಗ ಮುಗ್ಸಕ್ ನೋಡ್ಬೇಕು, ಯಾಕಂದ್ರೆ ಇನ್ನು ಇಬ್ರವ್ರೆ. ಓಕೆ ಓಕೆ ಗೈಸ್, ಫೈನಲಿ ಅಮ್ಮ ಇವಾಗ ರೆಡಿನಾ ಅಮ್ಮ? 3, 2, 1 ಸ್ಟಾರ್ಟ್. ಹಂಗಲ್ಲ ಹಂಗಂಗಿಲ್ಲ. ಕೈ ಬೇಳ್ಗುಳ್ ಟಚ್ ಹಂಗಿಲ್ಲ. ಅದ್ರ ಮೇಲೆ ಐತಪ್ಪ, ನೋಡ್ಕೊಂಡು. ವೆರಿ ಗುಡ್. ಗೈಸ್, ನಾವ್ ಅಮ್ಮ ತಗೊಂಡಿರೋ ಟೈಮ್ ಬಂದ್ಬಿಟ್ಟು 1 ನಿಮಿಷದ 23 ಸೆಕೆಂಡು. ಅವಂದು 1 ನಿಮಿಷದ 13 ಸೆಕೆಂಡು. ಓಕೆ ಗೈಸ್, ಅವ್ರಿಗೆ ಇವಾಗ ಟೈಮಿಂಗ್ ಸೋಸಲ್ಲ, ಯಾಕಂದ್ರೆ ಸಸ್ಪೆನ್ಸ್ ಇಡ್ಬೇಕು ಇವಾಗ. ಆ ಕಡೆ ಹೋಗಿ ಬುಜ್ಜಿ ಅಲ್ಲಿ ಕೂತ್ಕೊ ಅಲ್ಲಿ ಹಿಂದೆ. ಓಕೆ ಎಲ್ಲ ನಿಂತ್ಕೊಂಡು ನೋಡು. ರೆಡಿನಾಪ್ಪ? 3 ಎತ್ತೆ ಹಂಗಲ್ಲ, ಸ್ಟಾರ್ಟ್ ಗೊತ್ತಾ? ರೆಡಿ? 3, 2, 1 ಸ್ಟಾರ್ಟ್. ಒಂದು ಮಾತ್ರ ಅಪ್ಪ, ಬೆಲ್ ಟಚ್ ಮಾಡಂಗಿಲ್ಲ. ಆಯ್ತಪ್ಪ. ಒಂದೇ ಇದ್ರಲ್ಲಿ ಹಾಕ್ಬೇಕಿತ್ತು. ಗೈಸ್, ನಮ್ಮ ಅಪ್ಪ ಎಷ್ಟು ತೆಗ್ದಿದ್ರಂತ ಲಾಸ್ಟ್ ಹೇಳ್ತೀನಿ ನಿಮ್ಗೆ. ಗೈಸ್, ಫೈನಲಿ ಇವಾಗ ನಮ್ಮ ಚೋಟ ಮರಿ ರೆಡಿ. ಬುಜ್ಜಿ 3, 2, 1 ಸ್ಟಾರ್ಟ್. ಒಂದು ಹೇಳ್ಕೊಡ್ಬೇಡ ಬಿಡಪ್ಪ, ಅವಳು ಆಡ್ತಾರೆ. ಖತಮ್. ಕೈಯಲ್ಲಿ ಹಂಗೆ. ಹಿಡ್ಕೋವಾ ಆ ರಿಂಗ್ ಮೇಲೆ ಕೆತ್ತಡಿಗೆ ಹಾಕ್ಬಿಡ್ಬೇಕು. ಈ ಕಡೆ ಹೇಳ್ಕೊ. ಫೈನಲಿ ಗೈಸ್, ನಮ್ಮ ಚೋಟ ಮರಿನೂ ಕೂಡ ಮುಗಿಸಿದಾಳೆ. ಯಪ್ಪ, ಕಷ್ಟಪಟ್ಟು ಮುಗಿಸಿದಾಳೆ. ಇವಾಗ ಸ್ಕೋರ್ ಹೇಳೋ ಟೈಮ್. ಬನ್ನಿ 4 ಜನ ಅಲ್ಲೇ. ಸ್ಕೋರ್ ಅಲ್ಲ, ಸಾರಿ, ಟೈಮ್ ಹೇಳೋ ಟೈಮ್. ನಮ್ಮ ಚಿರುದು ಟೈಮ್ ಬಂದ್ಬಿಟ್ಟು 1 ಮಿನಿಟ್ 13 ಸೆಕೆಂಡ್. ಹೊಡಿರಿ ಚಪ್ಪಾಳೆ. ನಮ್ಮ ಅಮ್ಮನ್ ಬಂದ್ಬಿಟ್ಟು 1 ಮಿನಿಟ್ 23 ಸೆಕೆಂಡ್. ಹೊಡಿರಿ ಚಪ್ಪಾಳೆ. ನಮ್ಮ ಚೋಟ ಮರಿದ್ ಬಂದ್ಬಿಟ್ಟು 1 ಮಿನಿಟ್ 50 ಸೆಕೆಂಡ್. ಗೈಸ್, ನಮ್ಮ ಅಪ್ಪಂದು ಎಷ್ಟಿರ್ಬೋದು? 50 ಸೆಕೆಂಡ್ಸ್. 50 ಸೆಕೆಂಡ್ಸ್. ಅದೇ ಅವ್ನು ಹೇಳಿದ್ನಲ್ಲ, ಅವನಿಗಿಂತ ಗೆದ್ದಿರ್ತೀನಿ ಅಂತ ಅನ್ಕೊಂಡಿದ್ದೆ. ಅವ್ನು 13 ಅಂದ್ರೆ ನಾನು 10 ಗ್ಯಾರಂಟಿ. ಹಂಗ ಅಪ್ಪಂಗೆ ರೋಸ್ಟ್ ಅಂದ್ರೆ ಹೇಳ್ಬಿಟ್ಟು ರೋಸ್ಟ್ ಮಾಡೋದು ಒಂಥರ ಖುಷಿನ ಅಪ್ಪಂಗೆ. ಗೈಸ್, ಫೈನಲಿ ಇವಾಗ ನಮ್ಮ ಅಪ್ಪ ಎಷ್ಟು ನಿಮಿಷದ ಒಳಗಡೆ ಕಂಪ್ಲೀಟ್ ಮಾಡಿದಾರೆ ಅಂದ್ರೆ 51 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಈ ರೌಂಡ್ ಅಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿರೋದು ಅಂದ್ರೆ ನಮ್ಮಪ್ಪ. ಗೈಸ್, ಹೊಡಿರಿ ಜೋರಾದ ಚಪ್ಪಾಳೆ. ಗೈಸ್, ಇವಾಗ ನೆಕ್ಸ್ಟ್ ರೌಂಡ್ ಏನಂದ್ರೆ, ಸೊ ಒಂದು ಗೋಡೆ ಇರುತ್ತೆ. ಈ ಕಡೆ 4 ಟಿನ್ ಇರುತ್ತೆ, ಈ ಕಡೆ 4 ಟಿನ್ ಇರುತ್ತೆ. ಮಿಸ್ ಮ್ಯಾಚ್ ಮಾಡಿರ್ತೀನಿ. ಯಾರು ಅತಿ ಕಮ್ಮಿ ಸೆಕೆಂಡ್ ಅಲ್ಲಿ ಈ ಕಡೆ ಏನ್ ನಿಲ್ಸಿರ್ತೀನೋ ಅದೇ ತರನೇ ಆ ಕಡೆ ನಿಲ್ಸಿರ್ತಾರಲ್ಲ, ಯಾರು ಅತಿ ಕಮ್ಮಿ ಸೆಕೆಂಡ್ ಅಲ್ಲಿ ನಿಲ್ಸ್ತಾರೋ ಅವರು ಈ ಒಂದು ರೌಂಡ್ ಅಲ್ಲಿ ವಿನ್ನರ್ ಆಗ್ತಾರೆ. ಗೈಸ್, ರೌಂಡ್ 2 ಅಲ್ಲಿ ಇದು ರೌಂಡ್ 1 ಅಲ್ಲಿ ಅಪ್ಪ ವಿನ್ನರ್ ಆಗಿದ್ರೆ. ನಮ್ಮ ಅಮ್ಮಂಗೂ ಇನ್ಮೇಲಿಂದ ಕ್ಯಾಮ್ರಾ ಆಂಗಲ್ ನ ಕೆಳಗಡೆ ಇಡ್ಬೇಕು ಅನ್ಕೊಂಡಿನಿ. ಮಾತು ಮುಂಚೆ ಕೆಳಗಡೆ ನೋಡ್ತಾರೆ, ಯಾಕೆ ಅಭ್ಯಾಸ ಬಲ್ಲ ಹೊಟ್ಟಿದೆ. ಚಲೋ ಗೈಸ್, ಶುರು ಮಾಡೋಣ. ಗೈಸ್, ಫೈನಲಿ ಇವಾಗ ರೌಂಡ್ 2 ನ ಶುರು ಮಾಡೋ ಸಮಯ. ಇವಾಗ ನಮ್ಮ ಚಿರು ಆಡ್ತಾನೆ.
ಅತಿ ಎಷ್ಟು ಅಂದ್ರೆ ಕಮ್ಮಿ ಸಮಯದಲ್ಲಿ ಎಷ್ಟು ಬೇಗ ನಿಲ್ಲಿಸ್ತಾನೆ, ಐಡೆಂಟಿಫೈ ಮಾಡಿ ನಿಲ್ಲಿಸ್ತಾನೆ ಅಂತ ನೋಡೋಣ. ಓಕೆ ರೆಡಿ? ಕುತ್ಕೊಂಡೆ ಆಡ್ಲಿ ಅವ್ನು. ಕುತ್ಕೊಂಡು ಆಡ್ಬೇಕು. ರೆಡಿ? 3, 2, 1 ಸ್ಟಾರ್ಟ್. ಒಂದು ಕರೆಕ್ಟ್ ಇಲ್ಲ. ಒಂದು ಕರೆಕ್ಟು. ಒಂದು ಕರೆಕ್ಟ್ ಇಲ್ಲ. ಒಂದು ಕರೆಕ್ಟು. ಎರಡು ಕರೆಕ್ಟು. ಫುಲ್ ಕರೆಕ್ಟು. ಓ ಬೋರ್ಡ್ ತೆಗಿ. ತುಂಬಾ ಒಳ್ಳೆ ಸಮಯ ತಗೊಂಡಿದ್ದಾನೆ ಅಂದ್ರೆ ಕಂಪ್ಲೀಟ್ ಮಾಡೋದಕ್ಕೆ. ಗುಡ್ ಒನ್. ಟೈಮಿಂಗ್ಸ್ ನಾನು ಲೇಟರ್ ಆಗಿ ಹೇಳ್ತೀನಿ, ಲಾಸ್ಟ್ ಆಗಿ ಹೇಳ್ತೀನಿ. ಓಕೆ ಮ್ಯಾಮ್, ರೆಡಿನಾ? ರೆಡಿ. 3, 2, 1 ಸ್ಟಾರ್ಟ್. ಎಲ್ಲ ಕರೆಕ್ಟು ಅಮ್ಮ. ಇಲ್ಲ ಎಲ್ಲ ಕರೆಕ್ಟು ಅಮ್ಮ, ಎಲ್ಲ ಕರೆಕ್ಟು. ಗೈಸ್ ನಮ್ಮಮ್ಮ ಹೆಂಗಿರ್ಗಿಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಹೇಳ್ಕೊಟ್ಟೆ, ಅಂದ್ರೆ ಅರ್ಥ ಆಗಿಲ್ಲ ಅವರಿಗೆ. ಓಕೆ ಗೈಸ್, ಇವಾಗ ನಮ್ಮ ಅಪ್ಪ ಎಷ್ಟು ಸೆಕೆಂಡಲ್ಲಿ ಕಮ್ಮಿ ಮಾಡ್ತಾರೆ, ಎಷ್ಟು ಸೆಕೆಂಡ್ ಮಾಡ್ತಾರೆ ಅಂತ ನೋಡೋಣ. ಓಕೆ ರೆಡಿ ಪಾಪ? 3, 2, 1 ಸ್ಟಾರ್ಟ್. ಅಪ್ಪ ಒಂದು ಕರೆಕ್ಟು. ಒಂದು ಕರೆಕ್ಟಾ? ಅಪ್ಪ ಎರಡು ಕರೆಕ್ಟು. ಅಪ್ಪ ಒಂದೇ ಒಂದು ಕರೆಕ್ಟು. ಅಪ್ಪ ಒಂದೇ ಒಂದು ಕರೆಕ್ಟು. ಅಪ್ಪ ಒಂದೇ ಒಂದು ಕರೆಕ್ಟು. ಅಪ್ಪ ಒಂದೂ ಇಲ್ಲ. ಅಪ್ಪ ಒಂದು ಕರೆಕ್ಟು. ಅಪ್ಪ ಎರಡು ಕರೆಕ್ಟು. ಅಪ್ಪ ಒಂದೂ ಇಲ್ಲಪ್ಪ. ಅಪ್ಪ ಎರಡು ಕರೆಕ್ಟು. ಅಪ್ಪ ಒಂದೇ ಒಂದು ಕರೆಕ್ಟು. ಓ ಆಯ್ತಲ್ಲ, ನಂಗೆ ಗೊತ್ತಾಯ್ತಲ್ಲ. ಅದ ಅರ್ಥ ಏನ್ ಪಾಪ? ಇವಾಗ ಎರಡು ಕರೆಕ್ಟ್ ಐತೆ, ಇನ್ ಮಿಕ್ಕಿರೋದು ಯಾವ್ದು? ಅದೇ ಗೊತ್ತಾಯ್ತು ಅಲ್ವೇ. One eternity later. ಅಯ್ಯೋ ಬುಜ್ಜಿ ಎಲ್ಲ ಮಾಡಿದೀನಿ. ಯಪ್ಪ ಇಲ್ಲ ಏನ್ ಬಿಡ, ಆಮೇಲೆ ಹೇಳ್ತೀನಿ ನಾನು. ಓಕೆ ಗೈಸ್, ಫೈನಲಿ ಇವಾಗ ನಮ್ಮ ಚೋಟ ಮರಿ ಇರ್ತಲ್ಲ ನೋಡಿ. ಇವಾಗ ಬುಜ್ಜಿ ರೆಡಿನಾ ಬುಜ್ಜಿ? ಹೊಡಿತ್ಯಾ? ನಿಮ್ಮ ಅಣ್ಣನ್ ಮೀರ್ಸ್ಬೇಕು. ರೆಡಿನಾ? 3, 2, 1 ಸ್ಟಾರ್ಟ್. ಬುಜ್ಜಿ ಎರಡು ಕರೆಕ್ಟು. ಬುಜ್ಜಿ ಎರಡು ಕರೆಕ್ಟು. ಬುಜ್ಜಿ ಒಂದೇ ಕರೆಕ್ಟು. ಕರೆಕ್ಟಾ? ಇವಳು ಕನ್ಫ್ಯೂಸ್ ಅಲ್ಲ, ಅದು ಗೊತ್ತಾಯ್ತು ನನಗೆ. ಬುಜ್ಜಿ ಎರಡು ಕರೆಕ್ಟು. ಬುಜ್ಜಿ ಒಂದು ಕರೆಕ್ಟ್ ಇಲ್ಲ. ಅವಳು ಮರ್ತು ಅದ್ಲ ಅವಳಿಗೆ. ಎರಡು ಕರೆಕ್ಟು. ಬುಜ್ಜಿ ಒಂದು ಕರೆಕ್ಟು. ಬುಜ್ಜಿ ಒಂದು ಕರೆಕ್ಟ್ ಇಲ್ಲ. ಆದ್ರೆ ಅವ್ರಕಿನ್ನ ಮೀಡ್ಸ್ಬೇಕು. ಬುಜ್ಜಿ ಎರಡು ಕರೆಕ್ಟು. ಇವೆರಡು ಕರೆಕ್ಟ್ ಇರುತ್ತೆ ಅಂದ್ರೆ ಮೇ ಬಿ ಇದು. ಬುಜ್ಜಿ ಒಂದೇ ಕರೆಕ್ಟು. ಬುಜ್ಜಿ ಎರಡು ಕರೆಕ್ಟು. ಬುಜ್ಜಿ ಒಂದು ಕರೆಕ್ಟು. ಇವೆರಡು ಟ್ರೈ ಮಾಡಿ. ಬುಜ್ಜಿ ಒಂದೇ ಕರೆಕ್ಟು. ಬುಜ್ಜಿ ಒಂದೇ ಕರೆಕ್ಟು. ತುಂಬಾ ಹತ್ರದಲ್ಲೇ ಇದೆಯಾ ಬುಜ್ಜಿ? ಎರಡು ಕರೆಕ್ಟು. ಬುಜ್ಜಿ ಒಂದು ಕರೆಕ್ಟ್ ಇಲ್ಲ. ಬುಜ್ಜಿ ಎರಡು ಕರೆಕ್ಟು. ಬುಜ್ಜಿ ಒಂದು ಕರೆಕ್ಟ್ ಇಲ್ಲ. ಒಂದೇ ಒಂದು ಕರೆಕ್ಟು. ಬುಜ್ಜಿ ಒಂದೇ ಕರೆಕ್ಟು. ಬುಜ್ಜಿ ಒಂದೇ ಕರೆಕ್ಟು. ಬುಜ್ಜಿ ಎರಡು ಕರೆಕ್ಟು. ಅರ್ಥ ಏನೀಗ? ಎರಡು ಕರೆಕ್ಟು ಇಲ್ಲ, ಒಂದೇ ಕರೆಕ್ಟು. ಬುಜ್ಜಿ ಒಂದು ಕರೆಕ್ಟ್ ಇಲ್ಲ. One eternity later. ಸುಮ್ನೆ ತಾನೇ? ಸುಮ್ಮನೆ ಒಂದೇ ಕರೆಕ್ಟು. ಇರಿ ಎಷ್ಟು ಸೆಕೆಂಡ್ ಅಲ್ಲಿ ಮಾಡ್ತೀನಿ ಅಂತ ನೋಡೋಣ. ನೋಡೋಣ ಎಷ್ಟು ಸೆಕೆಂಡ್ ಮಾಡ್ತೀಯ ಅಂತ. ನಂಗೆ ಗೊತ್ತಿಲ್ಲ, ನಿನಗೆ ಗೊತ್ತಾಗುತ್ತಾ ಅಂತ. ರೆಡಿನಾ? 3, 2, 1 ಸ್ಟಾರ್ಟ್. ಚೂರು ಒಂದು ಕರೆಕ್ಟ್ ಇಲ್ಲ. ಎರಡು ಕರೆಕ್ಟು. ಫುಲ್ ಕರೆಕ್ಟ್. ವಿನ್ನು 11 ಸೆಕೆಂಡಲ್ಲೇ ಮಾಡ್ದ. ಗೈಸ್ ಇದನ್ನ ನಾನು ಒಂದ್ಸಲ ಟ್ರೈ ಮಾಡ್ತೀನಿ, ನೋಡೋಣ. ಟ್ರೈ ಮೈ ಬೆಸ್ಟ್. ಬಟ್ ಅದೇನ್ ಗೊತ್ತಾ, ಇಲ್ಲಿ ನಿಂತಿರೋರು ಫಾಸ್ಟ್ ಹೇಳ್ಬೇಕಷ್ಟೇ, ಅವಾಗ ಸೆಕೆಂಡ್ ಮ್ಯಾನೇಜ್ ಆಗುತ್ತೆ. 3, 2, 1 ಸ್ಟಾರ್ಟ್. ಓಕೆ, ಒಂದು ಕರೆಕ್ಟ್ ಇಲ್ಲ. ಒಂದು ಕರೆಕ್ಟ್ ಇಲ್ಲ. ಒಂದು ಕರೆಕ್ಟ್. ಎರಡು. ಬಾಯ್ ಮುಚ್ಕೊಂಡು. ಎರಡು ಕರೆಕ್ಟ್. ಒಂದು ಕರೆಕ್ಟ್. ಎರಡು ಕರೆಕ್ಟ್. ಓಕೆ, ಎಲ್ಲ ತಪ್ಪು. ಎಲ್ಲ ರಂಗು.
ಈಗ ನನಗೆ ಕನ್ಫ್ಯೂಸ್ ಆಗ್ತಿ ಈಗ. Few minutes later. ಎಲ್ಲ ಕರೆಕ್ಟ್. ಈ ತರ ಬಟ್ ಅದು ಕಷ್ಟ ಇದು. ಎಷ್ಟು ಸೆಕೆಂಡ್ ಮಾಡಿದ್ಯಾ? 1 ನಿಮಿಷ. ಗೈಸ್ ಈ ಒಂದು ರೌಂಡ್ 2 ಅಲ್ಲಿ ವಿನ್ನರ್ ಬಂದ್ಬಿಟ್ಟು ಚಿರು. ಬನ್ನಿ ಇವಾಗ ರೌಂಡ್ 3 ಕಡೆಗೆ ಹೋಗೋಣ. Few minutes later. ಹತ್ಬಿಟ್ಲು ಗೈಸ್, ಫೈನಲಿ ಹತ್ಬಿಟ್ಲು. ಅಳಿಸ್ಬಿಟ್ಟ ಇನ್ನೂ ಗೊತ್ತಾಯಿಲ್ಲ. ಹತ್ಬಿಟ್ಲು. ಬಂತು ಅಲೆ ಬಂತು ಅದ್ರಲ್ಲಿ ಏನಿಲ್ಲ, ಕಾಂಪ್ರಮೈಸ್ ಏನಿಲ್ಲ. ಬಂದ್ ಓಕೆ ಗೈಸ್, ಫೈನಲಿ ಇವಾಗ ಶುರು ಮಾಡೋಣ. ಇವಾಗ ನೋಡಿ 3 ಜನದಲ್ಲಿ 3 ಜನಕ್ಕೂ ಸೇಮ್ ಸಾಂಗ್ ಇರುತ್ತೆ, ಒಬ್ರಿಗೆ ಮಾತ್ರ ಸಾಂಗ್ ಇರುತ್ತೆ. ಅಂಡ್ 1 ನಿಮಿಷ ಟೈಮ್ ಇರುತ್ತೆ. ಆ 1 ನಿಮಿಷದಲ್ಲಿ 1 ನಿಮಿಷ ಡ್ಯಾನ್ಸ್ ಮಾಡ್ತಿರ್ತಾರೆ. 1 ನಿಮಿಷ ಆದ್ಮೇಲೆ ಎಲ್ಲರೂ ಸೇರಿ ಒಬ್ರನ್ನ ಐಡೆಂಟಿಫೈ ಮಾಡ್ತಾರೆ. ಇನ್ ಕೇಸ್ ಅವನೇನಾದ್ರು ಸೇಫ್ ಆದ್ನೋ ಅಲ್ಲ, ಇನ್ ಕೇಸ್ ಅನ್ನೋರು ಸೇಫ್ ಆದ್ನೋ ಅವ್ನು ಗೆದ್ದಂಗೆ, ಸೇಫ್ ಆಗಿಲ್ಲ ಅಂದ್ರೆ ಅವನು ಸೋತಂಗೆ. ಓಕೆ ರೆಡಿನಾ? ಅದೇ ಯಾರು ಮುಖ ನೋಡ್ಬೇಕು ಸಾಂಗ್ ಸ್ಟಾರ್ಟ್ ಆದ್ಮೇಲೆ. ಇದೊಂಥರ ಮಜಾ ಇರುತ್ತೆ, ಸಖತ್ತಾಗಿದೆ. ರೆಡಿನಾ? 3, 2, 1 ಸ್ಟಾರ್ಟ್. ಎಲ್ಲ ಅಕ್ಕಪಕ್ಕ ನೋಡ್ಬೇಕು, ಕಂಡಿಡಿಬೇಕು ಯಾರನ್ನಾದ್ರೂ ಒಬ್ರು. ಡ್ಯಾನ್ಸ್ ಮಾಡ್ಬೇಕು, ಆಮೇಲೆ ಕಂಡಿಡಿಬೇಕು. ಬುಜ್ಜಿ ಈಗ ಹೇಳಂಗಿಲ್ಲ. ಒಳ್ಳೆ ಯಾರು ಮಾತಾಡಂಗಿಲ್ಲ. 1 ನಿಮಿಷ ಎಲ್ಲ ಕ್ಯಾಮ್ರಾ ನೋಡಿ. ವಾದ ವಿವಾದ ಮಾಡ್ಬಿಟ್ಟು 1 ನಿಮಿಷ ಟೈಮ್ ಕೊಡ್ತೀನಿ, ವಾದ ಮಾಡಿ ನಂಬಿಸಿ. ಏನ್ ಮಾಡ್ತೀರ ನೋಡಿ. 1 ನಿಮಿಷ ರೆಡಿ. 3, 2, 1 ಸ್ಟಾರ್ಟ್. ಏನ್ ಗೊತ್ತಾಯಿರಿ ಅಂಕಲ್, ನೀವು ನಾವು ಬೀಟ್ ತಕ್ಕಂಗೆ ಡ್ಯಾನ್ಸ್ ಆಡಿದ್ರಿ. ಬುಜ್ಜಿ ನನಗೆ ಸೀರಿಯಸ್ ಬೀಟ್ ತಕ್ಕಂಗೆ ಅವಳೊಬ್ಬ ಡ್ಯಾನ್ಸರ್ ಅಂಕಲ್. ನೀವೇ ಡ್ಯಾನ್ಸರ್. ನಾವ್ ಹಾಕಿದ್ ಸಾಂಗ್ ಯಾವ್ದು ನಿಮ್ಗೆ ಗೊತ್ತಾನೆ? ಅವೆಲ್ಲ ಸಾಂಗ್ ಏನಂತ ಹೇಳಂಗಿಲ್ಲ. ಸಾಂಗ್ ಹೆಸರು ಹೇಳ್ತಾಳ, ಬಟ್ ನಾವು ಬೇರೆ ಸಾಂಗ್ ನನ್ ಮಾತು ಕೇಳಿ. ಇಬ್ರು ಬುಜ್ಜಿಗೆ ತೋರ್ಸೋಣ. ಬುಜ್ಜಿ ಇಲ್ಲ ಅಂದ್ರೆ ನೀವು ನಾವು ಕರೆಕ್ಟ್ ನಮ್ದು ಬೀಟ್ ನೋಡಿ. ಸೀರಿಯಸ್ ಬುಜ್ಜಿ ಸೈಲೆಂಟ್ ಆಗಿದ್ದು ಬುಜ್ಜಿ ಜಾಸ್ತಿ ಗೆಲ್ತಾಳೆ. ಒಳ್ಳೆ ಸಮಾಧಾನ. ಸೊ ಇವಾಗ ಏನಂದ್ರೆ ನಾನು 3, 2, 1 ಅಂತ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಯಾರು ಅನ್ಸುತ್ತೋ ಅವ್ರ ಕಡೆ ಕೈ ತೋರಿಸ್ಬೇಕು. ಬರೀ ಬೆರಡು ಮಾತ್ರ, ವಾದ ಮಾಡಂಗಿಲ್ಲ.